ಶ್ರೀರಾಮ ಕೃಪಪೋಷಿತ ನಾಟಕ ಮಂಡಳಿ ಕಿ, ಶ್ರೀರಾಮ ಕೃಪಪೋಷಿತ ನಾಟಕ ಮಂಡಳಿ ಕಿ, ಶ್ರೀರಾಮ ಕೃಪಪೋಷಿತ ನಾಟಕ ಮಂಡಳಿ ಕಿ, ಶ್ರೀ ವಿದ್ಯಾ ಗಣಪತಿ ಕಿ, ಶ್ರೀ ಶಾರದಾಂಬಾ ಕಿ, ಶ್ರೀ ಮಹಾದೇವಿ ಕಿ, ಶ್ರೀ ರಾಮಚಂದ್ರ ಪ್ರಭು ಕಿ, ಆಂಜನೇಯ ಸ್ವಾಮಿ ಕಿ, ಶನೇಶ್ವರ ಸ್ವಾಮಿ ಕಿ, ರಂಗನಾಥ ಸ್ವಾಮಿ ಕಿ, ಗುರು ರಾಘವೇಂದ್ರ ಸ್ವಾಮಿ ಕಿ, ಭಕ್ತ ಮಂಡಳಿ ಕಿ, ಏನೇ ಬರಲಿ ಚಾಮುಂಡೇಶ್ವರಿ ಮಾತಾ ಕಿ ಜೈ, ಪೌರಾಣಿಕ ರಂಗಭೂಮಿ ಕಿ ಜೈ, ಕರ್ನಾಟಕ ಮಾತಾ ಕಿ ಜೈ. ಸೃಷ್ಟಿಯ ಉದರದಿ ಉದಿಸಿದ ಬೆನಕ ನಮ್ಮನು ಕಾಯೋ ವಿನಾಯಕ. ಸೃಷ್ಟಿಯ ಉದರದಿ ಉದಿಸಿದ ಬೆನಕ ನಮ್ಮನು ಕಾಯೋ ವಿನಾಯಕ. ಪ್ರಥಮ ಪೂಜೆ ಇದು ನಿನಗೆ ಸಮರ್ಪಣೆ. ಪ್ರಥಮ ಪೂಜೆ ಇದು ನಿನಗೆ ಸಮರ್ಪಣೆ. ನಿನಗಿಂತ ಮಿಗಿಲಾದ ದೈವವ ಕಾಣೆ. ನಿನಗಿಂತ ಮಿಗಿಲಾದ ದೈವವ ಕಾಣೆ. ಮನ ತುಂಬಿ ನಿನ್ನ ಧ್ಯಾನಿಪೆನಯ್ಯ. ಮನ ತುಂಬಿ ನಿನ್ನ ಧ್ಯಾನಿಪೆನಯ್ಯ. ಹೃದಯ ಮಂದಿರಕ್ಕೆ ಬರಲಾರೆಯ ಸ್ವಾಮಿ. ಹೃದಯ ಮಂದಿರಕ್ಕೆ ಬರಲಾರೆಯ ಸ್ವಾಮಿ. ಸೃಷ್ಟಿಯ ಉದರದಿ ಉದಿಸಿದ ಬೆನಕ ನಮ್ಮನು ಕಾಯೋ ವಿನಾಯಕ. ಗರಿಗೆ ಪಾತ್ರ ಇದು ನಿನ್ನಯ ಪಾದಕ್ಕೆ. ಗರಿಗೆ ಪಾತ್ರ ಇದು ನಿನ್ನಯ ಪಾದಕ್ಕೆ. ಬೇಡುವೆವು ತಂದೆ ಕರುಣೆಯ ಅರಕೆ.
ಶಿವಸುಕುಮಾರನೇ ನೀನೇ ಗಜಮುಖ ಶಿವಸುಕುಮಾರನೇ ನೀನೇ ಗಜಮುಖ ಸಿದ್ಧಿ ಬುದ್ಧಿ ಪ್ರಿಯ ನಿನದೇ ಧ್ಯಾನ ಸಿದ್ಧಿ ಬುದ್ಧಿ ಪ್ರಿಯ ನಿನದೇ ಧ್ಯಾನ ನಿನ್ನ ನಾಮದ ಸ್ಮರಣೆ ಅಮೃತ ಪಾನ ನಿನ್ನ ನಾಮದ ಸ್ಮರಣೆ ಅಮೃತ ಪಾನ ಸೃಷ್ಟಿಯ ಉದರದಿ ಉದಿಸಿದ ಬೆನಕ ನಮ್ಮನು ಕಾಯೋ ವಿನಾಯಕ 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 ಮೊದಲಿಗೆ ಸರ್ವರಿಗೂ ನಮಸ್ಕಾರಗಳು. ನಿಮ್ಮೆಲ್ಲರಲ್ಲಿಯೂ ಒಂದು ಮನವಿ ಏನೆಂದರೆ ಈ ದಿನ ಶ್ರೀರಾಮ ಸೇವಾ ಸಮಿತಿ ದಮ್ಮನಿಂಗಳ ನಮ್ಮ ಗ್ರಾಮದಲ್ಲಿ ಶ್ರೀರಾಮ ನವಮಿಯ 90ನೇ ವರ್ಷದ ರಾಮೋತ್ಸವದ ಪ್ರಯುಕ್ತ ಶ್ರೀ ಸಚಿನ್ ರಂಗರಾಜ್ ಮಟ್ಟನವಿಲೆ ಇವರ ಸಂಗೀತ ಹಾಗೂ ದಕ್ಷ ನಿರ್ದೇಶನದಲ್ಲಿ ಕಿತ್ಕಾನಹಳ್ಳಿ ಶ್ರೀ ಲೋಕೇಶ್ ಅವರ ತಿರುಬನ ರಂಗ ಕಲಾ ಸಂಜಿಕೆ ಇವರ ಅತ್ಯುತ್ತಮವಾದ ರಂಗ ಸಜ್ಜಿಕೆ ಹಾಗೂ ವಿದ್ಯುತ್ ದೀಪಗಳಿಂದ ಅಲಂಕೃತಗೊಂಡಂಥ ಭವ್ಯ ರಂಗ ಸಜ್ಜಿಕೆಯಲ್ಲಿ ಶ್ರೀರಾಮಾಯಣ ದರ್ಶನಂ ಎಂಬ ಸಂಪೂರ್ಣ ರಾಮಾಯಣ ಎಂಬ ಸುಂದರ ಪೌರಾಣಿಕ ನಾಟಕವನ್ನು ಅಭಿನಯಿಸುತ್ತಿದ್ದೇವೆ. ಕಲಾಭಿಮಾನಿಗಳೇ, ಕಲಾ ರಸಿಕರೇ, ಕಲಾರಾಧಕರೇ, ಈ ನಮ್ಮ ಅಭಿನಯದಲ್ಲಿ ನಮ್ಮ ಕಲಾವಿದರುಗಳಿಂದ ಯಾವುದಾದರೂ ತಪ್ಪು ತೊದಲು ನುಡಿಗಳು ಕಂಡು ಬಂದರೆ, ಅಂದರೆ ರಸ್ವಸ್ವರ ದೀರ್ಘ ಸ್ವರಗಳಲ್ಲಿ ಯಾವುದಾದರೂ ವ್ಯತ್ಯಾಸ ಕಂಡು ಬಂದರೆ ಅದನ್ನು ಅಂಶ ಕ್ಷೀರ ನ್ಯಾಯದಂತೆ, ಅಂದರೆ ಅಂಶದ ಮುಂದೆ ಹಾಲು ಮತ್ತು ನೀರನ್ನು ಬೆರೆಸಿಟ್ಟರೆ ಅಂಶವು ನೀರನ್ನು ಬೇರ್ಪಡಿಸಿ ಕೇವಲ ಹಾಲನ್ನು ಮಾತ್ರ ಸೇವಿಸೋ ತದೋಪರೀತಿಯಲ್ಲಿ ನಮ್ಮ ಕಲಾವಿದರುಗಳ ತಪ್ಪು ತೊದಲು ನುಡಿಗಳನ್ನು ಮನ್ನಿಸಿ ಪ್ರೋತ್ಸಾಹಿಸಿ ಆಶೀರ್ವದಿಸಬೇಕೆಂದು ನಿಮ್ಮೆಲ್ಲರಲ್ಲಿಯೂ ಕಳಕಳಿಯಾಗಿ ವಿನಮ್ರತೆಯಿಂದ ಬೇಡಿಕೊಳ್ಳುತ್ತಿದ್ದೇನೆ. ಜೈ ಕರ್ನಾಟಕ ಮಾತೆ, ಜೈ ಶ್ರೀರಾಮ್. ಮಂತ್ರಿ ಕೇಳು ಹಿಂದೂ ನಾನಿ ರಾಜವ ಮಂತ್ರಿ ಕೇಳು ಇಂತೂ ನಾನಿ ರಾಜವ ಮಂತ್ರಿ ಕೇಳು ಇಂತೂ ನಾನಿ ರಾಜವ ಮಂತ್ರಿ ಕೇಳು ಸಂತಸದಿಂದಾಲಿ 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 ರಾಮಚಂದ್ರ ಕಿ ರಾಜಮಂತ್ರಿ ಕೇಳು ಇಂತೂ ನಾನಿ ರಾಜವ ಮಂತ್ರಿ ಕೇಳು ಕೋಸಲ ದೇಶವ ಸುಕುಮಾರ ಶ್ರೀರಾಮನಿಗೆ ಕೋಸಲ ದೇಶವ ಸುಕುಮಾರ ಶ್ರೀರಾಮನಿಗೆ ಲೇತಿನಿಂದ ಪಟ್ಟ ಲೇತಿನಿಂದ ಪಟ್ಟ ಲೇತಿನಿಂದ
ಪಟ್ಟ ಲೇಜಿನಿಂದ ಪಟ್ಟ ಆಸೆಯಿನ್ ಕಟ್ಟುವೆ ಮಂತ್ರಿಯೇ ಕೇಳು ಇಂದು ನಾನಿ ರಾಜವ ಮಂತ್ರಿ ಕೇಳು ಪರಮ ಪೂಜ್ಯರಾದ ವಸಿಷ್ಠ ಮುನಿಪುಂಗವರೇ, ಸುಮಂತ್ರ ಮಂತ್ರಿವರಿಯ ಮಹಾರಾಜ 60,000 ವರ್ಷಗಳ ಕಾಲ ಅವಿಚ್ಛಿನ್ನವಾಗಿ ರಾಜ್ಯಭಾರ ಮಾಡಿ ಬೇಸತ್ತ ನಾನು ಈ ಕೋಸಲ ಸಾಮ್ರಾಜ್ಯವನ್ನು ಸುಕುಮಾರನಾದ ಶ್ರೀರಾಮಚಂದ್ರನಿಗೆ ಪಟ್ಟಾಭಿಷೇಕ ಮಾಡಿ ನಾನು ವಿಶ್ರಾಂತಿ ಪಡೆಯಬೇಕೆಂದಿರುವೆ. ಇದಕ್ಕೆ ನಿಮ್ಮ ಅಭಿಪ್ರಾಯವೇನು ಗುರುದೇವ? ಮಹಾರಾಜ, ಗುರುದೇವ, ಸೀತಾರಾಮರ ಪಟ್ಟಾಭಿಷೇಕ ಸೀತಾರಾಮರ ಪಟ್ಟಾಭಿಷೇಕ ಲೋಕಕ್ಕೆಲ್ಲ ಸಂತಸ ಲೋಕಕ್ಕೆಲ್ಲ ಸಂತಸ ಸೀತಾರಾಮರ ಪಟ್ಟಾಭಿಷೇಕ ರಘುರಾಮಚಂದ್ರನು ಸದ್ಗುಣಶೀಲನು ರಘುರಾಮಚಂದ್ರನು ಸದ್ಗುಣಶೀಲನು ಲೋಕ ಲೋಕವ ಪಾಲಿಕನು ಲೋಕ ಲೋಕವ ಪಾಲಿಕನು ಸೀತಾರಾಮರ ಪಟ್ಟಾಭಿಷೇಕ ಲೋಕಕ್ಕೆಲ್ಲ ಸಂತಸ ಲೋಕಕ್ಕೆಲ್ಲ ಸಂತಸ ಲೋಕಕ್ಕೆಲ್ಲ ಸಂತಸ. ಮಹಾರಾಜ, ಗುರುದೇವ, ಶ್ರೀರಾಮಚಂದ್ರನ ಪಟ್ಟಾಭಿಷೇಕದ ವಿಷಯದಲ್ಲಿ ನನಗೆ ಮಾತ್ರವಲ್ಲ ದೇವಾನ ದೇವತೆಗಳಿಗೂ ಸಂತೋಷವಾಗಿರುವಾಗ ನನಗೂ ಸಂತೋಷವೇ. ಹಾಗಾದರೆ ನನ್ನ ಅನಿಸಿಕೆಯೂ ಬೇಕೆ? ಬಹಳ ಸಂತೋಷ, ನಡೆಸಬಹುದು. ಧನ್ಯನಾದನು ಗುರುದೇವ, ಧನ್ಯನಾದನು. ಈ ಪೀಠವನ್ನು ಅಲಂಕರಿಸಿ. ಆಗಬಹುದು. ಸುಮಂತ್ರರೇ, ಮಹಾರಾಜ, ನಿಮ್ಮ ಅಭಿಪ್ರಾಯವನ್ನು ತಿಳಿಸಲೇ ಇಲ್ಲವಲ್ಲ? ಕೋಸಲ ದೇಶಕ್ಕೆ ಬಂದಿದೆ ಶೋಭ ದಿನ, ದೇವಮನವರೆಲ್ಲ ಸಂತಸ ಪಡುವಂತ ಕೋಸಲ ದೇಶಕ್ಕೆ ಬಂದಿದೆ ಶುಭ ದಿನ, ದೇವಮನವರೆಲ್ಲ ಸಂತಸ ಪಡುವಂತ ಕೋಸಲ ದೇಶಕ್ಕೆ ಬಂದಿದೆ ಶುಭ ದಿನ, ಶ್ರೀರಾಮಚಂದ್ರನ ಪಟ್ಟಾಭಿಷೇಕಕ್ಕೆ ಶ್ರೀರಾಮಚಂದ್ರನ ಪಟ್ಟಾಭಿಷೇಕಕ್ಕೆ ಸಂತಸ ಪಡುವಂತ ಈ ದಿನ ಶುಭ ದಿನ, ಸಂತಸ ಪಡುವಂತ ಈ ದಿನ ಶುಭ ದಿನ, ಕೋಸಲ ದೇಶಕ್ಕೆ ಬಂದಿದೆ ಶೋಭ ದಿನ, ದೇವಮಾನವರೆಲ್ಲ ಸಂತಸ ಪಡುವಂತ ಕೋಸಲ ದೇಶಕ್ಕೆ ಬಂದಿದೆ ಶುಭ ದಿನ, ಶುಭ ದಿನ ಈ ದಿನ. ಸಾರ್ವಭೌಮ, ಗುರುಗಳಾದ ವಸಿಷ್ಠ ಮಹರ್ಷಿಗಳು ಹೇಳಿದಂತೆ ಪುರಜನ ಪರಿಜನರೆಲ್ಲರಿಗೂ ಸಂತೋಷವಾಗಿರಬೇಕಾದರೆ ನನಗೂ ಸಹ ಸಂತೋಷವೇ. ಸುಮಂತ್ರರೇ,
ಧನ್ಯನಾದನು ಸುಮಂತ್ರ. ಈ ಪೀಠವನ್ನು ಅಲಂಕರಿಸು. ಸುಮಂತ್ರರೇ, ನೀವೀಗಲೇ ಹೋಗಿ ಶ್ರೀರಾಮಚಂದ್ರನನ್ನು ಕರೆದುಕೊಂಡು ಬನ್ನಿ. ಮಹದಾಜ್ಞೆ ಪ್ರಭು. ಗುರುದೇವ, ಮಹಾರಾಜ, ಶ್ರೀರಾಮಚಂದ್ರನ ಪಟ್ಟಾಭಿಷೇಕಕ್ಕೆ ಒಂದು ಶುಭ ಮುಹೂರ್ತವೊಂದನ್ನು ಗುರುತಿಸಿ ಹೇಳಿ. ಆಗಬಹುದು. ಮಹಾರಾಜ, ನಾಳೆ ಪಂಚಮಿ ಗುರುವಾರದಂದು ಶ್ರೀರಾಮಚಂದ್ರನ ಪಟ್ಟಾಭಿಷೇಕಕ್ಕೆ ಬಹಳ ಪ್ರಸಿದ್ಧವಾಗಿರುವುದು. ಪಟ್ಟಾಭಿಷೇಕವನ್ನು ನಡೆಸಬಹುದು. ಶುಭವಾಗಲಿ. ಧನ್ಯನಾದನು ಗುರುದೇವ, ಧನ್ಯನಾದನು. ತವ ಪಾದಕೀಗ ವಂದಿಸಿ ನಾ ಬೇಡುವೆ ತಂದೆಯೇ. ತವ ಪಾದಕೀಗ ವಂದಿಸಿ ನಾ ಬೇಡುವೆ ತಂದೆಯೇ. ತವ ಪಾದಕೀಗ ವಂದಿಸಿ ನಾ ಬೇಡುವೆ ತಂದೆಯೇ. ಇಂದು ಎನ್ನನು ಕರೆಸಿದ ಪರಿ 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 ಇಂದು ಎನ್ನನು ಕರೆಸಿದ ಆನಂದವೇನು ಹೇಳೈ ಜನಕನೇ ತಂದೆಯೇ. ತವ ಪಾದಕೀಗ ವಂದಿಸಿ ನಾ ಬೇಡುವೆ ತಂದೆಯೇ. ಜನಕರ ಪಾದಾರವಿಂದಗಳಿಗೆ ನನ್ನ ನಮಸ್ಕಾರಗಳು. ಕೀರ್ತಿಶಾಲಿಯಾಗು ಕುಮಾರ, ಕೀರ್ತಿಶಾಲಿಯಾಗು. ಜನಕ, ನನ್ನನ್ನು ಇಷ್ಟೊಂದು ತ್ವರಿತವಾಗಿ ಬರ ಹೇಳಲು ಕಾರಣವೇನು? ಕುಮಾರ, ನಿನ್ನನ್ನು ಇಷ್ಟು ತ್ವರಿತವಾಗಿ ಕರೆಸಲು ಕಾರಣವೆಂದರೆ 60 ಸಹಸ್ರಾರು ವರ್ಷಗಳ ಕಾಲ ಅವಿಚ್ಛಿನ್ನವಾಗಿ ರಾಜ್ಯಭಾರ ಮಾಡಿ ಬೇಸತ್ತ ನಾನು ಈ ಕೋಸಲ ಸಾಮ್ರಾಜ್ಯವನ್ನು ನಿನಗೆ ಪಟ್ಟಾಭಿಷೇಕ ಮಾಡಿ ವಿಶ್ರಾಂತಿ ಪಡೆಯಬೇಕೆಂದಿರುವೆನು. ಇದಕ್ಕೆ ನಿನ್ನ ಅಭಿಪ್ರಾಯ ಗುರು? ಜನಕ, ನಿಮ್ಮ ಅಭಿಪ್ರಾಯಕ್ಕೆ ನನ್ನ ಸಮ್ಮತವೇ. ಆದರೆ 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 ಎಂಬ ಅತಿಶೋಕ್ತಿ ಏಕೆ ಕುಮಾರ? ಜನಕ, ಭರತ ಶತ್ರುಘ್ನರು ರಾಜಧಾನಿಯಲ್ಲಿ ಇಲ್ಲದಿರುವ ಈ ಸಮಯದಲ್ಲಿ ನನ್ನ ಪಟ್ಟಾಭಿಷೇಕಕ್ಕೆ ಅವಸರಬೇಕೆ? ರಾಮಚಂದ್ರ, ಅವರಿಗೂ ಹೇಳಿ ಕಳಿಸಿದ್ದೇನೆ, ಸಕಾಲದಲ್ಲಿ ಬರುವ ನಿರೀಕ್ಷೆ ಇದೆ. ಆಲಸ್ಯಂ ಅಮೃತಂ ವಿಷಂ ಎಂಬಂತೆ ಈ ಕಾರ್ಯವು ಶೀಘ್ರ ನೆರವೇರಲೇಬೇಕು. ನೀನು ಚಿಂತಿಸಬೇಡ. ಗುರುಗಳ ಅನುಮತಿಯನ್ನು ಪಡೆದು ಮುಂದಿನ ಕಾರ್ಯದಲ್ಲಿ ನಿರತನಾಗು. ತಮ್ಮ ಇಚ್ಛೆಯಂತೆ ಆಗಲಿ ಜನಕ.
ಪೂಜ್ಯರಿಗೆ ವಂದಿಸುವೆನು. ರಾಮಚಂದ್ರ, ನಿನಗೆ ಮಂಗಳವಾಗಲಿ. ನೀನು ಮಂಗಳ ಸ್ನಾನವನ್ನು ಮಾಡಿ ರುಚಿರ್ಬೋಧನಾಗಿರು. ಕಾಲವರಿದು ಬಂದು ನಿನಗೆ ರಕ್ಷಾಬಂಧನ ಕಟ್ಟವನು. ಶುಭವಾಗಲಿ. ಧನ್ಯನಾದೆ ಗುರುದೇವ, ಧನ್ಯನಾದೆ. ಸುಮಂತ್ರರೇ, ಶ್ರೀರಾಮಚಂದ್ರನ ಪಟ್ಟಾಭಿಷೇಕದ ಸಮಾಚಾರವನ್ನು ನಾಡಿನೆಲ್ಲೆಡೆ ತಿಳಿಸಿಬಿಡಿ. ಮಹದಾಜ್ಞೆ ಪ್ರಭು. ಏನಿ ಸಂಭ್ರಮವು ಈ ನಗರದೊಳೇನಿ ಸಂಭ್ರಮವು. ಏನಿ ಸಂಭ್ರಮವು ಈ ನಗರದೊಳೇನಿ ಸಂಭ್ರಮವು. ಎತ್ತಲು ನೋಡಲು ಮುತ್ತಿನ ತೋರಣ, ಎತ್ತಲು ನೋಡಲು ಮುತ್ತಿನ ತೋರಣ, ಚಿತ್ತದಿ ಮೇರೆಯುವ ನಗರವು ಚಂದವು. ಚಿತ್ತದಿ ಮೇರೆಯುವ ನಗರವು ಚಂದವು. ಏನಿ ಸಂಭ್ರಮವು ಈ ನಗರದೊಳೇನಿ ಸಂಭ್ರಮವು ಸಂಭ್ರಮವು. ಹಬ್ಬಬ್ಬ, ಏನಿದು ಆಶ್ಚರ್ಯ! ಈ ಅಯೋಧ್ಯ ನಗರವು ಇಷ್ಟೊಂದು ಸಂಭ್ರಮಿಸಲು ಕಾರಣವೇನು? ಎತ್ತ ನೋಡಿದರತ್ತ ಮುತ್ತು ರತ್ನಗಳು ಹೊಳೆಯುತ್ತಿರುವುದು. ಈ ಸಂಭ್ರಮಕ್ಕೆ ಕಾರಣವೇ ದೋಚಿದಂತಾಗುವುದಲ್ಲ. ರಾಮರಾಜ್ಯ, ರಾಮರಾಜ್ಯ, ರಾಮಚಂದ್ರನಿಗೆ ಪಟ್ಟಾಭಿಷೇಕ, ರಾಮಚಂದ್ರನಿಗೆ ಪಟ್ಟಾಭಿಷೇಕ. ಆಯ್ತೇದ ರಾಮರಾಜ್ಯ ಅಂದರೆ ರಾಮನಿಗೆ ಪಟ್ಟಾಭಿಷೇಕ. ರಾಮನಿಗೆ ಪಟ್ಟಾಭಿಷೇಕವಾದರೆ ಅಯೋಧ್ಯೆ ರಾಜನಾಗುವನು. ಆದರೆ ಲೋಕದಲ್ಲಿ ನಡೆಯುವ ಕಲ್ಯಾಣಗಳೆಲ್ಲ ಸ್ಥಗಿತವಾದಂತೆ. ಸರಿ, ಕೈಕೆಗೆ ಕಷ್ಟ ಬಂದಿತ್ತಲ್ಲೋ, ಇದಕ್ಕೇನಾರ ಒಂದು ಉಪಾಯವನ್ನು ಮಾಡಲೇಬೇಕು. ಇದಕ್ಕೆ ನನ್ನ ಗೆಳತಿ ಕೈಕೆಯೇ ಸರಿ. ರಾಮರಾಜ್ಯವಂತೆ ರಾಮರಾಜ್ಯ. ಕನಸಿನಲ್ಲಿ ಕಾಣಬೇಕು ರಾಮರಾಜ್ಯವಂತೆ ರಾಮರಾಜ್ಯವಂತೆ ರಾಮರಾಜ್ಯ. ಕೈಕಾ ಕೈಕಾ, ಇದೇನಿದು? ಈ ದಿನ ಇಷ್ಟು ಹೊತ್ತಾದರೂ ನನ್ನ ಪ್ರಾಣೇಶ್ವರನು ನನ್ನ ಅಂತಃಪುರಕ್ಕೆ ಬಾರಲಿಲ್ಲವಲ್ಲ. ನನ್ನ ಜೀವಿತೇಶನಿಲ್ಲದೆ ನಾನು ಹೇಗಿರಲಿ? ಜೀವಿತೇಶ ಬಾರಲಿಲ್ಲ, ಏನು ಕಾರಣ ತಿಳಿಯೇನಾ? ಜೀವಿತೇಶ ಬರಲಿಲ್ಲ, ಏನು ಕಾರಣ ತಿಳಿಯೇನಾ? ಜೀವಿತೇಶ ಬರಲಿಲ್ಲ, ಏನು ಕಾರಣ ತಿಳಿಯೇನಾ? ಅರಿಯೇನಾ ಕಾರಣ?
ಕಾರಣ ತಿಳಿಯೇನಾ. ಇನಿಯನಿಲ್ಲದ ಶಯನಕಾರ ಕಣ್ಣು ಕಾಣದ ಅಂಧಕಾರ. ಇನಿಯನಿಲ್ಲದ ಶಯನಕಾರ ಕಣ್ಣು ಕಾಣದ ಅಂಧಕಾರ. ತಾಳಲಾರೆ ವಿರಹ ತಾಪ. ಆ ಆ ತಾಳಲಾರೆ ವಿರಹ ತಾಪ. ತಾಳಲಾರೆ ವಿರಹ ತಾಪ. ಬಾರನೆ ಕುಮಾರ ರೂಪ. ತಾಳಲಾರೆ ವಿರಹ ತಾಪ. ಬಾರನೆ ಕುಮಾರ ರೂಪ. ಜೀವಿತೇಶ ಬರಲಿಲ್ಲ ಏನು ಕಾರಣ ತಿಳಿಯೇನಾ. ಅರಿಯೇನ ಕಾರಣ ತಿಳಿಯೇನ ಕಾರಣ. ಜೀವಿತೇಶ ಬಾರಲಿಲ್ಲ ಏನು ಕಾರಣ ತಿಳಿಯೇನಾ. ಆ ಆ ಇದೇನಿದು? ಈಗಿನ ಎಷ್ಟು ಹೊತ್ತಾದರೂ ನನ್ನ ಪ್ರಾಣ ಸಖಿಯಾದ ಮಂತರಿಯೂ ಬಾರಲಿಲ್ಲವಲ್ಲ. ಕಾರಣವಾದರೂ ಏನಿರಬಹುದು? ಕೈಕಾ ಕೈಕಾ ದೇವಿ. ಯಾರು? ಮಂಥರ, ಬಂದೆಯಾ? ಬಾ. ಕ್ಷೇಮವೇ, ಸೌಖ್ಯವೇ, ಸುಖಾಗಮನವೇ ಮಂಥರ? ನನಗೆ ನಮ್ಮ ಕ್ಷೇಮಕ್ಕೆ ನೀನೊಬ್ಬಳು ಚೆನ್ನಾಗಿದ್ದರೆ ಸಾಕು, ನಾವೆಲ್ಲ ಚೆನ್ನಾಗಿದ್ದಂಗೆ. ಮಂಥರ, ನನ್ನ ಸುಖ ಸಂತೋಷಕ್ಕೇನು ಕಡಿಮೆಯಾಗಿದೆ? ದಶರಥ ಚಕ್ರವರ್ತಿಯ ಮುದ್ದಿನ ಮಡದಿಯಾದ ಈ ಕೈಕೆಗೆ ಸುಖ ಸಂತೋಷದ ಕೊರತೆ. ಈ ವಿಚಾರವು ನಿನ್ನ ಮಂಥರ, ಇದೇನಿದು? ಈ ದಿನ ನಿನ್ನ ಮುಖವನ್ನು ನೋಡುತ್ತಿದ್ದರೆ ಅದಾವುದೋ ಸಂತಾಪದ ವಿಚಾರವನ್ನು ತಂದಂತಿರುವುದು. ವಿಚಾರವೇನೆಂದು ತಿಳಿಸಬಾರದೇನು? ನಿನಗೇನು ತಿಳಿಯದೆ? ಯಾವ ವಿಚಾರವು ಏನು ನನಗೊಂದು ತಿಳಿಯದು. ಶ್ರೀರಾಮಚಂದ್ರನ ಪಟ್ಟಾಭಿಷೇಕವಂತೆ. ಮಂಥರ, ನಿನಗೆ ಕಂದನಾದ ರಾಮಗೆ. ಮಂಥರ, ಕೈಕಾ ಕಂದನಾದ ರಾಮಗೆ, ಕಂದನಾದ ರಾಮಗೆ, ಕಂದನಾದ ರಾಮಗೆ. ಮಂಥರ, ಕಂದನಾದ ರಾಮಗೆ, ಕಂದನಾದ ರಾಮಗೆ. ಇಂದು ರಾಜ್ಯ ಪದವಿಯೊದಗೆ ಸಂತೋಷವಾಂತೇನ ಮಂಥರ, ಸಂತೋಷವಾಂತೆ ನಾ ಮಂಥರ, ಸಂತೋಷವಾಂತೇನ. ರಘುಕುಲ ದೀಪನು ಅಗಪರಿ ಹಾರಕನು. ಮಂಥರ, ರಘುಕುಲ ದೀಪನು ಅಗಪರಿ ಹಾರಕನು. ಸುಗುಣನು ಸುಂದರನು, ಸುಗುಣನೋ ಸುಂದರನೋ, ಸುಗುಣನೋ ಸುಂದರನೋ, ಸುಗುಣನೋ ಸುಂದರನೋ.
ಕಾಂತಾನಿವ ಅಲ್ಲವೇ? ರಾಮಗಿ ರಾಜ್ಯವ ಪ್ರೇಮದಿ ಕಾಂತಾನಿವ ನೇಮದ ವಾರ್ತೆಯ ಕೇಳಿ ಅಂತರ ನೇಮದ ವಾರ್ತೆಯ ಕೇಳಿ ನೇಮದ ವಾರ್ತೆ ಕೇಳಿ ನೇಮದ ವಾರ್ತೆಯ ಕೇಳಿ ಮಂತರ ನೇಮದ ವಾರ್ತೆ ಕೇಳಿ ನೇಮದ ವಾರ್ತೆಯ ಕೇಳಿ ಭುವಿಯಲಿ ನಾ ಧನ್ಯಳು ಸಂತೋಷವಾಂತೇನ ಮಂಥರ ಸಂತೋಷವಾಂತೆ ನಾ ಮಂಥರ ಸಂತೋಷವಾಂತೆ ನಾ ಮಂಥರ ಏನು ಹೇಳಿದೆ? ನನ್ನ ಪ್ರಿಯ ಪುತ್ರನಾದ ಶ್ರೀರಾಮಚಂದ್ರನಿಗೆ ಪಟ್ಟಾಭಿಷೇಕದ ಮಹೋತ್ಸವವೇ. ಎಂತಹ ಶುಭ ಸಮಾಚಾರವನ್ನು ಹೇಳಿರುವೆ. ಈ ಶುಭ ಸಮಾಚಾರವನ್ನು ಹೇಳಿರುವ ನಿನಗೆ ಈ ಕಂಠಿಹಾರವನ್ನು ಉಡುಗೊರೆಯಾಗಿ ಕೊಡುತ್ತಿರುವೆ. ಆಹಾ, ಶ್ರೀರಾಮಚಂದ್ರನ ಪಟ್ಟಾಭಿಷೇಕವಾದರೆ ನಿನಗೆ ಬಂದ ಭಾಗ್ಯವೇನೆ? ಮಂಥರ, ಈ ದಿನ ನಿನ್ನ ಮಾತುಗಳೇ ವಿಚಿತ್ರವಾಗಿರುವುದಲ್ಲ. ದಶರಥ ಚಕ್ರವರ್ತಿಯ ಮುದ್ದಿನ ಮಡದಿಯಾದ ಈ ಕೈಕೆಗೆ ಮುಂದೊದಗುವ ಹಾನಿಯೇ ಶ್ರೀರಾಮಚಂದ್ರನಿಗೆ ಪಟ್ಟಾಭಿಷೇಕವಾದರೆ ನನಗೆ ಬಂದ ಭಾಗ್ಯವೇನು ಅಂದರೆ ಏನೇ ನಿನ್ನ ಮಾತಿನ ಅರ್ಥ? ಕೈಕ, ಶ್ರೀರಾಮಚಂದ್ರನಿಗೆ ಪಟ್ಟಾಭಿಷೇಕವಾದರೆ ನನ್ನನ್ನು ಕೇಳು. ಕೌಶಲ್ಯ ಮಾತೆ ರಾಜಮಾತೆ, ನಿನ್ನ ಮಗ ಭರತ ರಾಮಚಂದ್ರನಿಗೆ ದಾಸ, ಇನ್ನು ನೀನು ಕೌಶಲ್ಯಗೆ ದಾಸಿ. ನೀವಿಬ್ಬರು ದಾಸರಾಗಬೇಕಲ್ಲೇ? ಮಂತರ, ಈ ದಿನ ನಿನ್ನ ಮಾತುಗಳೇ ವಿಚಿತ್ರವಾಗಿರುವುದಲ್ಲ. ನೀನು ಹೇಳುತ್ತಿರುವುದು ಒಂದೂ ನನಗೆ ತಿಳಿಯದು. ಅಂದರೆ ಶ್ರೀರಾಮಚಂದ್ರನಿಗೆ ಪಟ್ಟಾಭಿಷೇಕವಾದರೆ ನಾವೆಲ್ಲರೂ ಅವರಿಗೆ ದಾಸರಾಗಬೇಕೇ? ಅದು ಸರಿ. ಈ ಸಮಯದಲ್ಲಿ ರಾಮಚಂದ್ರನಿಗೆ ಪಟ್ಟಾಭಿಷೇಕವೆಂದು ನಿನಗೆ ನನ್ನ ಹೊರತು ಬೇರೆ ಯಾದರೂ ಹೇಳಿದ್ದರೆ? ಇಲ್ಲ ಮಂತ, ನಿನ್ನ ಹೊರತು ಈ ವಿಚಾರವನ್ನು ನನಗೆ ಬೇರೆ ಯಾರೂ ತಿಳಿಸಿಲ್ಲ. ಅದು ಅಲ್ಲದೆ ನಿನ್ನ ಮಗ ಭರತನ ಮಾವನ ಮನೆಗೆ ಹೇಗೆ ಕಳಿಸಬೇಕಿತ್ತು? ಯೋಚಿಸಿ ನೋಡು. ಹೌದು, ನೀನಾಡುತ್ತಿರುವ ಮಾತುಗಳಲ್ಲಿ ಸತ್ಯಾಂಶವಿರುವುದು. ನಾನೀಗೇನು ಮಾಡಲಿ? ನೀನಾಡುತ್ತಿರುವ ಮಾತುಗಳನ್ನು ಕೇಳುತ್ತಿದ್ದರೆ ನನ್ನ ಕೈ ಕಾಲುಗಳೇ ನಡುಗುತ್ತಿರುವವು, ಹೃದಯವೂ ಕಂಪಿಸುತ್ತಿರುವುದು. ಮಂಥರ, ಕೈಕ, ಈಗ ಇದಕ್ಕೇನಾದರೊಂದು ಉಪಾಯವನ್ನು ಹೇಳು. ಉಪಾಯವೇ? ನಾನು ಹೇಳಿದಂಗೆ ಮಾಡುವೆಯಾ? ನೀನು ಹೇಳಿದಂತೆ ಮಾಡುವೆ. ಹೀಗೆ ಮಾಡು. ಹಿಂದೆ ದೇವಾಸುರ ಯುದ್ಧದಲ್ಲಿ ನಿನ್ನ ಸಹಾಯವನ್ನು ಮೆಚ್ಚಿ ನಿನ್ನ ಪತಿರಾಯರು 2 ವರಗಳನ್ನು ಕೊಟ್ಟಿದ್ದರಲ್ಲವೇ? ಹೌದು ಹೌದು ಮಂತರ. ಆ ದಿನ ನಾನು ನನ್ನ ಪ್ರಾಣೇಶ್ವರನಿಗೆ ಮಾಡಿರುವ ಸಹಾಯಕ್ಕೆ ಮೆಚ್ಚಿ ಆತನೂ ನನಗೆ 2 ವರಗಳನ್ನು ಕೊಟ್ಟಿದ್ದನು. ಆದರೆ ಸಮಯ ಬಂದಾಗ ಅದನ್ನು ಕೇಳಿಕೋ ಎಂದು ಹೇಳಿರುವನು. ಈಗ ಬಂದಿದೆಯಲ್ಲ ಸಮಯ, ಈಗ ಕೇಳಿಕೋ. ಏನೆಂಬುದಾಗಿ ಕೇಳಿಕೊಳ್ಳಲಿ? ಮೊದಲನೇ ವರಕ್ಕೆ ರಾಮನಿಗೆ ಪಟ್ಟಾಭಿಷೇಕವನ್ನು ತಪ್ಪಿಸಿ ನಿನ್ನ ಮಗನಿಗೆ ಆಗಬೇಕೆಂದು ಕೇಳಿಕೋ. ಏನು ಹೇಳಿದೆ? ಇದೀಗ ನಿಶ್ಚಯವಾಗಿರುವ ಶ್ರೀರಾಮಚಂದ್ರನ ಪಟ್ಟಾಭಿಷೇಕವನ್ನು ತಪ್ಪಿಸಿ ನನ್ನ ಮಗನಾದ ಭರತನಿಗೆ ಪಟ್ಟಾಭಿಷೇಕವೇ? ಆಹಾ, ಎಂತಹ ಚತುರಿಯೇ ನೀನು! ಅಪಾಯಕ್ಕೆ ತಕ್ಕ ಉಪಾಯವನ್ನು ಹೇಳಿರುವೆ. ಇನ್ನು 2ನೇ ವರಕ್ಕೆ ಏನೆಂದು ಕೇಳಿಕೊಳ್ಳಲಿ? 2ನೇ ವರಕ್ಕೆ ಕೈಕ, 2ನೇ ವರಕ್ಕೆ ರಾಮಚಂದ್ರನು ನಾರುಮುಡಿಯನ್ನುಟ್ಟು 14 ವರ್ಷ ವನವಾಸಕ್ಕೆ ಹೋಗಬೇಕೆಂದು ಕೇಳಿ. ಮಂತರ, ಮೂರ್ಖಳೆ, ನೀಚಳೆ, ನಿನಗೇಕಿಂತ ದುರ್ಬುದ್ಧಿ ಹುಟ್ಟೀತಿ? ನನ್ನ ಪ್ರಿಯ ಪುತ್ರನಾದ ರಾಮಚಂದ್ರನನ್ನು ವನವಾಸಕ್ಕೆ ಕಳುಹಿಸು ಎಂದು ಹೇಳಲು ನಿನಗೆ ಮನಸ್ಸಾದರೂ ಹೇಗೆ ಬಂತೆ? ಪಾಪಿ, ನಿನ್ನ ಮುಖವನ್ನು ನನಗೆ ತೋರಿಸಬೇಡ, ಹೊರಟು ಹೋಗು ಇಲ್ಲಿಂದ. ಏನು ಮಾಡಲು ಏನೋ ಆಯಿತಲ್ಲಪ್ಪ. ಕೈಕ, ಅಮ್ಮ ದೇವಿ, ಕಂಡದ್ದನ್ನು ನಾನು ಕಂಡ ಹಾಗೆ ಹೇಳಿದರೆ ಕೆಂಡದಂತ ಕೋಪವೇತಕ್ಕೆ? ನನ್ನ ಮಗನೇನ ನಾನೇನು ರಾಜ್ಯ ಆಳಬೇಕೆ? ನನ್ನ ಮಗನೇನಾದರೂ ರಾಜ್ಯ ಆಳಬೇಕೆ? ನಾನು ಈಗಲೋ ಇಂದೋ ನಾಳೆಯೋ ಸಾಯಿ ಹೋಗಲು ಬಿಡು. ನಿಲ್ಲು ಮಂಥರ. ಮಂಥರ,
ರಾಮನನ್ನು ವನವಾಸಕ್ಕೆ ಕಳುಹಿಸುವ ಕಾರಣವಾದರೂ ಏನು? ರಾಮಚಂದ್ರನು ಇಲ್ಲಿದ್ದರೆ ಲೋಕಲಾಗ ಕಲ್ಯಾಣಗಳೆಲ್ಲ ಸ್ಥಗಿತವಾಗುವುದು. ಆದರೆ ಇದಕ್ಕೆ ನನ್ನ ಪ್ರಾಣೇಶ್ವರನು ಒಪ್ಪುವನೇನೆ? ಒಪ್ಪಿಸಬೇಕವ್ವ. ಅದು ಹೇಗೆ ಮಂತರ? ನಾನು ಹೇಳಿದಂಗೆ ಮಾಡು. ನೀನು ಹೇಳಿದಾಗೆ ಮಾಡುವೆ. ಈಗ ಮಹಾರಾಜರಿಗೆ ಪ್ರೀತಿ ಯಾರ ಮೇಲೆ? ನನ್ನ ಮೇಲಲ್ಲವೇ? ಹೆಂಗೆ ಹೇಳ್ಕತ್ತ ನೋಡ್ ನಾಚಿಲ್ದಲೆ. ನಿನ್ನ ಹೊರತು? ನನ್ನ ಹೊರತು ಶ್ರೀರಾಮಚಂದ್ರನ ಮೇಲೆ. ಹಾ, ನಾನು ಹೇಳಿದ ಹೇಗೆ ಮಾಡು. ಶ್ರೀರಾಮಚಂದ್ರನ ಮೇಲೆ ಹಾಣೆ ಇಡಿಸಿಕೊಂಡು ಈ ಕಾರ್ಯವನ್ನು ಮಾಡು. ಅದು ಅಲ್ಲದೆ ನಿನ್ನ ಮಹಾರಾಜರು ಬರುವ ವೇಳೆಯಲ್ಲಿ ಈ ರತ್ನಾಭರಣವನ್ನು ಬಿಚ್ಚಿ ಬಿಸಾಡು. ಕೇಸಂಭೂಷಣವನ್ನು ಬಿಚ್ಚಿ ಬಿಸಾಡಿ ನೆಲದ ಮೇಲೆ ಮಲಗು. ಅನಂತರ ಈ ಕಾರ್ಯವನ್ನು ನಡೆಸು. ಆಗಬಹುದು ಮಂತರ, ನಿನ್ನ ಇಚ್ಛೆ ಇದ್ದಂತಾಗಲಿ. ರಾಮನನ್ನು ತೊರೆಯಿಸಬೇಕು, ಭರತನನ್ನು ಕರೆಯಿಸಬೇಕು, ಇಷ್ಟೇ ಅಲ್ಲವೇ? ಹೌದು. ಅದು ಮಹಾರಾಜರು ಇತ್ತ ಕಡೆ ಬರುತ್ತಿರುವರು. ನೀನೀಗ ಎಲ್ಲಿಗೆ ಹೋಗುವೆ? ಅಂತಃಪುರಕ್ಕೆ ಹೋಗುವೆನು. ಈ ಮಾರ್ಗವಾಗಿ ನಡೆ. ಮಹಾರಾಜರು ಬರುವರು. ಹೌದು, ಮಂತರ ಮಾತಿನಲ್ಲಿ ಸತ್ಯಾಂಶವಿರುವುದು. ಅಂತೆಯೇ ನನ್ನ ಮಕ್ಕಳನ್ನು ನನ್ನ ತವರೂರಿಗೆ ಕಳುಹಿಸಿ ಇಲ್ಲಿ ಒಳಗಿದೊಳಗೆ ಶ್ರೀರಾಮಚಂದ್ರನ ಪಟ್ಟಾಭಿಷೇಕಕ್ಕೆ ಸಕಲ ಸಿದ್ಧತೆಯನ್ನು ಮಾಡಿರುವರೆಂದ ಮೇಲೆ ಇದರಲ್ಲೇನೋ ಕುತಂತ್ರವೇ ಅಡಗಿರುವುದು. ಬರಲಿ ಬರಲಿ ಮಹಾರಾಜರು, ತಕ್ಕ ಶಾಸ್ತಿಯನ್ನೇ ಮಾಡುತ್ತೇನೆ. ಹಲೋ ಹಲೋ ಹಲೋ. ರಾಜಾಧಿರಾಜ ರಾಜ ಮಾರ್ತಾಂಡ ಕಟುವಂಗ ಭೂಪಾಲ ಶ್ರೀ 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 ದಶರಥ ರಾಜೇಂದ್ರ ವಿಜಯತೆ, ದಶರಥ ರಾಜೇಂದ್ರ ವಿಜಯತೆ, ದಶರಥ ರಾಜೇಂದ್ರ ವಿಜಯತೆ. ಇದೇನಿದೆ? ಕೈಕಾ ಅಂತಃಪುರಕ್ಕೆ ಬರಲು ಯಾವುದೋ ಒಂದು ಶೂನ್ಯ ಗೃಹದಂತೆ ಭಾಸವಾಗುತ್ತದೆ. ನಾನು ಬಂದೊಡನೆ ಪ್ರೀತಿ ವಿಶ್ವಾಸಗಳಿಂದ ಆಧರಿಸುತ್ತಿದ್ದ ನನ್ನ ಕೈಕಾ ಕಾಣುತ್ತಿಲ್ಲವಲ್ಲ. ಕೈಕಾ ಕೈಕಾ ದೇವಿ, ಓ ಕೈಕೆಯು ಭೂಷಾಯಿ ಆಗಿರುವುದು. ಆಭರಣಗಳು ಚೆಲ್ಲಾಡಿರುವು, ಮುಖವೂ ಸಹ ಬಾಡಿರುವುದು. ಕಾರಣವೇನಿರಬಹುದು? ಕೈಕಾ ಕೈಕಾ ಇದೇನು ಕೈಕಾ? ಶ್ರೀರಾಮಚಂದ್ರನ ಪಟ್ಟಾಭಿಷೇಕದ ಸಮಯದಲ್ಲಿ ಸಂತೋಷವಾಗಿರುವುದನ್ನು ಬಿಟ್ಟು ಈ ರೀತಿ ಚಿಂತಾಕ್ರಾಂತಳಾಗಿ ಕುಳಿತಿರಲು ಕಾರಣವೇನು? ನನ್ನಿಂದೇನಾದರೂ ಅಪಚಾರವಾಯಿತೆ ಅಥವಾ ನಿನ್ನ ದಾಸದಾಸಿಯರಿಂದೇನಾದರೂ ವ್ಯತ್ಯಾಸವಾಯಿತೆ? ಏಕೆ ನನ್ನ ಮೇಲೆ ಕೋಪವೇ ಕೈಕಾ? ಏಕೆ ಮಾತನಾಡುವುದಿಲ್ಲವೇ? ಕೋಪ ಮಾಳ್ಪರ್ರೆ ಮಾನುನಿ ಮಣಿಯಳೆ, ಕೋಪ ಮಾಳ್ಪರ್ರೆ ಕೈಕಾ. ಮಾನುನಿ ಮಣಿಯಳೆ ಮಾಳ್ಪರ್ರೆ, ಮಾನುನಿ ಮಣಿಯಳೆ ಮಾಳ್ಪರೆ. ದೇವಿ ಕೈಕಾ ಭೀತಿಯಿಂದಲೀಗ ಪ್ರಾಂತನಾದೇನೋ. ಓ ಕೈಕಾ ಭೀತಿ ಹಿಂದಲೀಗ ಪ್ರಾಂತನಾದೇನೋ. ಕೋಪವೇಕೆ ನಿನಗೆ? ಕೋಪವೇಕೆ ನಿನಗೆ? ಶಾಂತಳಾಗು ನೀನು. ಕೋಪ ಮಾಡ್ಪರೇ
ರಾಣಿಯಳೆ ಕೋಪ ಮಾಡ್ಬರೇ ದೇವಿ ದೇವಿ ಕೈಕಾ ಮಹಾರಾಜರ ಆಗಮನವು ಮಹಾರಾಣಿಯವರ ಅಂತಃಪುರಕ್ಕಲ್ಲದೆ ನನ್ನಂತಹ ಸಾಮಾನ್ಯಳ ಬಳಿಗಲ್ಲವಲ್ಲ. ಕೈಕಾ ಏನು ಹೇಳುತ್ತಿರುವೆ? ನಿನ್ನ ಮೇಲೂ ಶ್ರೀರಾಮಚಂದ್ರನ ಮೇಲೂ ನನಗೆ ಅಧಿಕವಾದ ಪ್ರೀತಿ ಇರುವುದು ಕೈಕಾ. ಓಹೋ, ಹಾಗಾದರೆ ನಿಮಗೆ ಭರತನ ಮೇಲೆ ಪ್ರೀತಿ ಇಲ್ಲವೆಂದಾಯಿತು. ಅಯ್ಯೋ, ರಾಮನು ಬೇರೆ ಭರತನು ಬೇರೆ. ನನ್ನ 4 ಮಕ್ಕಳ ಮೇಲೆಯೂ ನನಗೆ ಸಮಾನವಾದ ಪ್ರೀತಿ ಇರುವುದು ಕೈಕಾ. ಹೌದೌದು, ಅಂತೆಯೇ ನನ್ನ ಮಕ್ಕಳನ್ನು ನನ್ನ ತವರೂರಿಗೆ ಕಳುಹಿಸಿ ಇಲ್ಲಿ ಒಳಗಿನೊಳಗೆ ಶ್ರೀರಾಮಚಂದ್ರನ ಪಟ್ಟಾಭಿಷೇಕಕ್ಕೆ ಸಕಲ ಸಿದ್ಧತೆಯನ್ನು ಮಾಡಿರುವ ನಿಮ್ಮ ಕುತಂತ್ರ ಬುದ್ಧಿಯನ್ನು ನಾನು ಚೆನ್ನಾಗಿ ತಿಳಿದಿರುವೆನು. ಹುಚ್ಚಿ ಹುಚ್ಚಿ ಗುರುಗಳಾದ ವಶಿಷ್ಠ ಮಹರ್ಷಿಗಳು ನಿಶ್ಚಯಿಸಿದ ಲಗ್ನವು ತ್ವರಿತವಾದ್ದರಿಂದ ಈ ರೀತಿ ಮಾಡಬೇಕಾಗಿತ್ತೇ ಹೊರತು ಭರತನನ್ನು ಬಿಟ್ಟು ಮಾಡಬೇಕೆಂದಿಲ್ಲ. ಬಾ ಕುಳಿತುಕೋ ಕೈಕಾ, ಬಾ ಕೈಕಾ, ಬನ್ನಿ ಕುಳಿತುಕೊಳ್ಳಿ. ಕೈಕಾ, ಇಂಥ ಸಂತೋಷದ ಸಮಯದಲ್ಲಿ ನಿನಗೇನು ಬೇಕು ಕೇಳಿಕೋ ಕೈಕಾ. ಪ್ರಾಣೇಶ್ವರ, ಈ ಸಮಯದಲ್ಲಿ ನಾನು ಏನು ಕೇಳಿದರೂ ನೆರವೇರಿಸಿಕೊಡುವಿರೋ? ಓ, ಸತ್ಯವಾಗಿಯೂ ನಡೆಸಿಕೊಡುತ್ತೇನೆ, ಕೇಳಿಕೋ ಕೈಕಾ. ಪ್ರಾಣೇಶ್ವರ, ಹಿಂದೆ ದೇವಾಸುರರ ಯುದ್ಧ ಕಾಲದಲ್ಲಿ ನಾನು ನಿಮಗೆ ಮಾಡಿರುವ ಸಹಾಯಕ್ಕೆ ಮೆಚ್ಚಿ ತಾವು ನನಗೆ 2 ವರಗಳನ್ನು ಕೊಟ್ಟಿದ್ದೀರಿ. ಕೊಟ್ಟಿದ್ದೇನು ಕೈಕಾ. ಆ ವರಗಳನ್ನು ಇಂದು ನೆರವೇರಿಸಿಕೊಡುವಿರೋ? ಓ, ಸತ್ಯವಾಗಿಯೂ ನಡೆಸಿಕೊಡುತ್ತೇನೆ, ಕೇಳಿಕೋ ಕೈಕಾ. ಪ್ರಾಣೇಶ್ವರ, ನಿಮಗೆ ಅತಿಶಯವಾದ ಪ್ರೀತಿ ಯಾರ ಮೇಲಿರುವುದು ಪ್ರಿಯ? ನಿನ್ನ ಮೇಲಲ್ಲವೇ ಕೈಕಾ? ನನ್ನ ಮೇಲೆಯೇ? ಹೌದು ಕೈಕಾ. ನನಗಿಂತಲೂ ಅಧಿಕವಾದ ಪ್ರೀತಿ ಯಾರ ಮೇಲೂ ಇಲ್ಲವೇ? ಹೌದು ಕೈಕಾ, ಹೌದು. ನನ್ನ ಪ್ರಿಯ ರಾಮಚಂದ್ರನ ಮೇಲೆ ನನಗೆ ಎಲ್ಲಿಲ್ಲದ ಪ್ರೀತಿ. ನೋಡಿದಿರೋ ಇದೀಗಲೇ 2 ಮಾತನಾಡುತ್ತಿರುವಿರಿ. ನಿಮ್ಮ ಕೈಕಾ. ಮಾತುಗಳನ್ನು ನಂಬುವ ಬಗೆಯಾದರೂ ಹೇಗೆ? ಕೈಕಾ, ರಾಮನ ಮೇಲಿರುವುದು ಪುತ್ರ ಪ್ರೇಮ, ಆ. ನಿನ್ನ ಮೇಲಿರುವುದು ಪತ್ನಿ ಪ್ರೇಮ. ಇವೆರಡರನ್ನೂ ಹೋಲಿಸಲಾದೀತೆ. ಸರಿ, ಹಾಗಾದರೆ ಆ ನಿಮ್ಮ ಪ್ರಿಯ ಪುತ್ರನಾದ ಶ್ರೀರಾಮಚಂದ್ರನ ಮೇಲೆ ನೀವು ಆಣೆ ಇಟ್ಟರೆ ನಾನು ಆ ವರಗಳನ್ನು ಕೇಳುತ್ತೇನೆ. ಏನು ಕೈಕಾ, ದೀಕ್ಷಾಬದ್ಧನಾಗಿ ಕುಳಿತಿರುವ ಶ್ರೀರಾಮಚಂದ್ರನ ಮೇಲೆ ಆಣೆ ಪ್ರಮಾಣವೇಕೆ? ನಿನ್ನ ಆಸೆ ಎಷ್ಟೇ ಕಷ್ಟ ಸಾಧ್ಯವಾದರೂ ಸರಿ, ಸತ್ಯವಾಗಿಯೂ ನಡೆಸಿಕೊಡುತ್ತೇನೆ, ಕೇಳಿಕೋ ಕೈಕಾ. ಪ್ರಾಣೇಶ್ವರ, ನೀವು ರಾಮಚಂದ್ರನ ಮೇಲೆ ಆಣೆ ಇಡದ ಹೊರತು ನಾನು ಯಾವ ವರಗಳನ್ನು ಕೇಳತಕ್ಕವಳಲ್ಲ. ಇದೇನಿದು? ಕೈಕೆಯು ಎಂದೂ ನನ್ನ ಮಾತಿಗೆ ವಿರೋಧವನ್ನು ಆಚರಿಸದ ನನ್ನ ಕೈಕ ಇಂದು ಈ ರೀತಿ ಹಠ ಮಾಡುತ್ತಿರುವಳಲ್ಲ. ಇರಲಿ ಕೈಕ, ನನ್ನ ಮೇಲಾಣೆ, ನನ್ನ ಪಿತೃಗಳ ಮೇಲಾಣೆ, ನನ್ನ ಮಗ ಶ್ರೀರಾಮಚಂದ್ರನಾಣೆಯಾಗಿಯೂ ನಡೆಸಿಕೊಡುತ್ತೇನೆ, ಕೇಳಿಕೋ ಕೈಕ. ಅಬ್ಬಾ, ಈಗ ನನ್ನ ಮನಸ್ಸಿಗೆ ಸಂತೋಷವಾಯಿತು. ಹೌದು, ಕೇಳಬಹುದೇ ಪ್ರಿಯ? ಓ, ಕೇಳಿಕೋ ಕೈಕ. ಪ್ರಾಣೇಶ್ವರ, ನನ್ನ ಮೊದಲನೆಯ ವರಕ್ಕೆ ಇದೀಗ ನಿಶ್ಚಯವಾಗಿರುವ ಶ್ರೀರಾಮಚಂದ್ರನ ಪಟ್ಟಾಭಿಷೇಕವನ್ನು ತಪ್ಪಿಸಿ ನನ್ನ ಮಗನಾದ ಭರತನಿಗೆ ಪಟ್ಟಾಭಿಷೇಕವಾಗಬೇಕು. ಕೈಕ, ಏನು ಹೇಳುತ್ತಿರುವೆ? ಈಗ ತಾನು ನಿಶ್ಚಯವಾಗಿರುವ ರಾಮನ ಪಟ್ಟಾಭಿಷೇಕವನ್ನು ನಿಲ್ಲಿಸಿ ನನ್ನ ಮಗನಾದ ಭರತನಿಗೆ ಮಾಡು. ಹೌದು. ಅಯ್ಯೋ, ಏನು ನಿನ್ನ ರಾಮಚಂದ್ರನಿಗೆ ನಾನು ಪಟ್ಟಾಭಿಷೇಕ ಮಾಡುವುದೇ? ಇನ್ನು ನಿನ್ನ ಎರಡನೆಯ ವರ. ಇನ್ನು ನಿನ್ನ ಎರಡನೇ ವರವ್ಯಾವುದು ಕೈಕ? ಇನ್ನು ನನ್ನ ಎರಡನೆಯ ವರಕ್ಕೆ ರಾಮಚಂದ್ರನು ನಾರುಮಡಿಗಳನ್ನುಟ್ಟು ಜಟಾಬಲ್ಕಲಧಾರಿಯಾಗಿ ಮುನಿವೃತ್ತಿಯಿಂದ ಪುರಪ್ರವೇಶವಿಲ್ಲದೆ 14 ವರ್ಷಗಳ ಕಾಲ ವನವಾಸಕ್ಕೆ ಹೋಗಬೇಕು. ಕೈಕ, ಯಾರು ಮಾತನಾಡುತ್ತಿರುವುದು? ಕೈಕೆಯೇ ಅಲ್ಲವೇ? ದಶರಥನ ಧರ್ಮಪತ್ನಿಯೇ? ಅನುಮಾನವೇ? ಅಲ್ಲ ಅಲ್ಲ, ಅವಳಂತೆ ವೇಷ ಧರಿಸಿಕೊಂಡು ಬಂದಿರುವ ಯಾವುದೋ ಭೂತವೆಂದು ತೋರುತ್ತಿರುವ ಪ್ರಾಣೇಶ್ವರ, ರಾಮನನ್ನು ಅಷ್ಟೊಂದು ಪ್ರೀತಿಸುತ್ತಿದ್ದ ನೀನು ಇಷ್ಟು ವನವಾಸವನ್ನು ಯೋಚಿಸಿದಳೆಂದರೆ ಸೂರ್ಯ ಚಂದ್ರರು ತಮ್ಮ ತಮ್ಮ ಗತಿಗಳನ್ನು ಬದಲಿಸಿದಂತೆ ಸರಿ. ಚಿತ್ತಭ್ರಮಣೆಯಿಂದ ಮನಸ್ಸು ದಿಕ್ಕೆಟ್ಟು ಸ್ಥಳಪಲ್ಲಟವಾಗಿ ಈ ರೀತಿ ಮಾತನಾಡುತ್ತಿರುವೆಯಾ? ಎಲ್ಲಿ ಈ ಪಾರ್ಶ್ವದಲ್ಲಿ ನಿಂತು ಹೇಳು. ಪ್ರಾಣೇಶ್ವರ, ನನಗೆ ಚಿತ್ತಭ್ರಮಣಿಯೂ ಆಗಿಲ್ಲ, ಪಿತ್ತ ವಿಕಾರವಾಗಿಲ್ಲ. ನಾನು ಯಾವ ಪಾರ್ಶ್ವದಲ್ಲಿ ನಿಂತು ಹೇಳಿದರೂ ಅಷ್ಟೇ, ರಾಮನ ವನವಾಸಕ್ಕೆ ಹೋಗಲೇಬೇಕು, ಭರತನಿಗೆ ಪಟ್ಟಾಭಿಷೇಕವಾಗಲೇಬೇಕು.
ಸಾಕು ಸಾಕು. ಬರಸಿಡಿಲು ಬಡಿದಿವುದೋ ಕೈಕ, ಕಾರ್ಮೋಡ ಕವಿದಿವುದೋ ವಚನದ ಮಾತಿಗೆ ಮಣಿದು ಮಸಣ ಸೇರಿದಂತಾಯ್ತೇ ರಾಮ. ಸಾಕು ಸಾಕು, ಕೇಳಲಾರೆನು ಕೈಕ, ಕೇಳಲಾರೆ. ರಾಮನನ್ನು ವನವಾಸಕ್ಕೆ ಹೋಗೆಂದು ಹೇಳಲು ನಿನಗೆ ಮನಸ್ಸಾದರೂ ಹೇಗೆ ಬಂತು ಕೈಕ? ಕೋಮಲ ಹೃದಯನಾದ ಶ್ರೀರಾಮನಿಗೆ ಈ ವಿಷಯವು ತಿಳಿದರೆ ಎಷ್ಟೊಂದು ನೊಂದುಕೊಳ್ಳುವನು. ನೊಂದುಕೊಳ್ಳಲಿ ಬಿಡಿ. ಅದು ಅಲ್ಲದೆ ಅಯೋಧ್ಯೆಯ ಜನರು ಪರಿಪರಿಯಾಗಿ ಹಾಡಿಕೊಳ್ಳುವುದಿಲ್ಲ. ಹಾಡಿಕೊಳ್ಳಲಿ ಬಿಡಿ ಕೈಕ. ರಾಮನನ್ನು ವನವಾಸಕ್ಕೆ ಹೋಗೆಂದು ಆಜ್ಞಾಪಿಸಬೇಡ ಕೈಕ, ಆಜ್ಞಾಪಿಸಬೇಡ. ಇದೋ ನಿನಗೆ ಕೈ ಮುಗಿದು ಬೇಡಿಕೊಳ್ಳಿ. ಅಬ್ಬಬ್ಬಾ ಪ್ರಾಣೇಶ್ವರ, ನೀವು ನನಗೆ ಕೊಟ್ಟ ಮಾತನ್ನು ನೆರವೇರಿಸಿಕೊಡಲೇಬೇಕು. ರಾಮನಿಗೆ ವನವಾಸವೂ ಭರತನಿಗೆ ಪಟ್ಟಾಭಿಷೇಕವು ಇದು ಶತಸಿದ್ಧ. ಚಲವು ರಾಮನೊಳು ಬೇಡ ಲಲನೆ ದಯದಿಂದ ನೋಡ ಕೈಕ. ಛಲವು ರಾಮನೊಳು ಬೇಡ ಲಲನೆ ದಯದಿಂದ ನೋಡ ಕೈಕ. ಬೇಡ ಕೈಕ, ಬೇಡ. ಬಿಡು ನೀ ಕೋಪವ ರಾಮನೋ ಕೈಕ. ದೇವಿ ಬಿಡು ನೀ ಕೋಪವ ರಾಮನೋ ಕರವ ಮುಗಿವೆ ನಿನ್ನೊಳು ಕೈಕ. ಕರವ ಮುಗಿವೆ ನಿನ್ನೊಳು ಚಲವು ರಾಮನೊಳು ಬೇಡ ಲಲನೆ ದಯದಿಂದ ನೋಡ ಕೈಕ. ಕೊಡು ನೀ ಭರತಗೆ ರಾಜ್ಯವ ದೇವಿ 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 ಕೈಕ. ಕೊಡು ನೀ ಭರತಗೆ ರಾಜವ ಉಳಿಸು ರಾಮನ ವನವಾಸವ ಕೈಕ.
ವನವಾಸವ ಸತ್ಯಾತ್ಮನು ಧರ್ಮಾತ್ಮನು ಕೈಕ ನನ್ನ ರಾಮನು ನಿಮ್ಮ ರಾಮನು ನನ್ನ ರಾಮನು ಆಹಾ ನಿಮ್ಮ ರಾಮನು ಸತ್ಯಾತ್ಮನು ಧರ್ಮಾತ್ಮನು ಸುಗುಣಾಭಿರಾಮನು ಛಲವು ರಾಮನೊಳು ಬೇಡ ಲಲನೆ ದಯದಿಂದ ನೋಡ ಛಲವು ರಾಮನೊಳು ಬೇಡ ಕೈಕ ರಾಮನನ್ನು ವನವಾಸಕ್ಕೆ ಹೋಗೆಂದು ಆಜ್ಞಾಪಿಸಬೇಡ ಕೈಕ ಇದೋ ನಿನಗೆ ಕೈ ಮುಗಿದು ಬೇಡಿಕೊಳ್ಳುವೆನು. ಅಬ್ಬಬ್ಬಾ ಪ್ರಾಣೇಶ್ವರ, ನಿಮ್ಮ ಯಾವ ಮಾತುಗಳನ್ನು ನಾನು ಕೇಳತಕ್ಕವಳಲ್ಲ. ನೀವು ನನಗೆ ಕೊಟ್ಟ ಮಾತನ್ನು ನೆರವೇರಿಸಿಕೊಡದೆ ಹೋದರೆ ನಾನು ನನ್ನ ಮಕ್ಕಳು ಎಲ್ಲಿಯಾದರೂ ಹೋಗಿ ವಿಷಪಾನ ಮಾಡಿ ನಮ್ಮ ಪ್ರಾಣವನ್ನೇ ತ್ಯಾಗ ಮಾಡಿಕೊಳ್ಳುತ್ತೇವೆ. ಕೈಕ ರಾಮನ ಮೇಲಿಟ್ಟಿದ್ದ ಪ್ರೀತಿ ವಿಶ್ವಾಸಗಳೆಲ್ಲವೂ ಏನಾದವು? ಏನಾದವೇ? ಅವೆಲ್ಲವೂ ಈ ನಿಮ್ಮ ಕಪಟ ನಾಟಕಗಳಲ್ಲಿ ಮಾಯವಾದವು. ಛೀ! ನನ್ನದು ಕಪಟ ನಾಟಕವೇ? ನಾನು ನಿನ್ನ ಮೇಲಿಟ್ಟಿದ್ದ ಪ್ರೀತಿಗೆ ತಕ್ಕ ಪ್ರಾಯಶ್ಚಿತವೇ ಆಯಿತು. ನೀನು ನಾರಿಯಲ್ಲ, ನೀನು ನಾರಿಯಲ್ಲ, ಸೂರ್ಯ ವಂಶವನ್ನೇ ನುಂಗಲು ಬಂದಿರುವ ಮಹಾಮಾರಿ. ನನ್ನ ಮುಖವನ್ನು ತೋರಿಸಬೇಡ, ಹೊರಟು ಹೋಗು, ಹೊರಟು ಹೋಗು. ಮಹಾರಾಜರಿಗೆ ಜಯವಾಗಲಿ. ಶ್ರೀರಾಮಚಂದ್ರನ ಪಟ್ಟಾಭಿಷೇಕಕ್ಕೆ ಎಲ್ಲವೂ ಸಿದ್ಧವಾಗಿರುವುದು. ಪೂಜ್ಯರಾದ ವಶಿಷ್ಠ ಮಹರ್ಷಿಗಳು ತಮ್ಮ ಆಗಮನವನ್ನೇ ಕಾಯುತ್ತಿರುವರು. ಸುಮಂತ್ರ, ಮಹಾರಾಜರು ಅದೇ ಯೋಚನೆಯಲ್ಲಿರುವರು. ನೀನೀಗಲೇ ಹೋಗಿ ಶ್ರೀರಾಮಚಂದ್ರನನ್ನು ಇಲ್ಲಿಗೆ ಬರಮಾಡು. ಮಹಾರಾಜನ ತಾಯಿ. ಕೈಕ ಬೇಡ ಕೈಕ, ರಾಮನನ್ನು ಮಾತ್ರ ಇಲ್ಲಿಗೆ ಬರಮಾಡಬೇಡ ಕೈಕ, ಇದೋ ನಿನಗೆ ಕೈ ಮುಗಿದು. ಅಬ್ಬಬ್ಬಾ ಪ್ರಾಣೇಶ್ವರ, ನೀವೀಗ ನನಗೆ ಕೊಟ್ಟ ಮಾತನ್ನು ನೆರವೇರಿಸಿಕೊಡಲೇಬೇಕು. ಇಲ್ಲವಾದರೆ ಸೂರ್ಯವಂಶದ ಅರಸರಲ್ಲಿ ಕೊಟ್ಟ ಮಾತನ್ನು ತಪ್ಪಿರೋರು ಇರುವರೆಂದು ನಗರದಲ್ಲಿ ಸಾರಿ ಬಿಡುತ್ತೇನೆ. ದೂರ ತೊಲಗು ರಾಕ್ಷಸಿ. ಅವಯವಗಳು ವಯೋಧರ್ಮವನ್ನು ಮರೆತು ಮೇರೆ ಮೀರಿ ಹೋಗುತ್ತವೆ. ಅಸ್ತ್ರವು ಶಸ್ತ್ರದ ಕಡೆಗೆ ಮುನ್ನುಗ್ಗುತ್ತಿದೆ. ರಘುವಂಶ ಕುಲಘಾತಿಕೆಯಾದ ನಿನ್ನನ್ನು ಕ್ಷಣ ಮಾತ್ರವೂ ಈ ಭೂಮಿಯ ಗಿರಗೊಡಲಾರೆ, ಈ ಭೂಮಿಯ ಮೇಲೆ ಗಿರಗೊಡಲಾರೆ. ನೀಗಲೇ ಕೊಂದು ನನ್ನ ಕ್ರೋಧವನ್ನು ಶಮನ ಮಾಡಿಕೊಳ್ಳುವೆನೆ. ರಾಮ ರಾಮ, ಬಂದೆಯಪ್ಪ, ಬಂದೆ ಮಗನಪ್ಪ, ಬಂದೇನೆ ಮಗನೇ. ಶಾಂತರಾಗಿ, ಅಯ್ಯೋ ಸಮಾಧಾನರಾಗಿರಿ ಜನಕ, ಶಾಂತರಾಗಿ. ಅಮ್ಮ, ಇದೇನು ಈ ದಿನವೂ ಜನಕನ ರೀತಿಯು ಬೇರೆಯಾಗಿರಲು ಕಾರಣವೇನು? ರಾಮಚಂದ್ರ, ನಿಮ್ಮ ತಂದೆಯವರು ಕೊಟ್ಟ ಮಾತನ್ನು ನೆರವೇರಿಸಿಕೊಡಲಾರದೆ ಪಡುತ್ತಿರುವ ವ್ಯಥೆ ಇದು. ಅಸಂಭವ. ಸೂರ್ಯವಂಶದ ಅರಸರು ಆಡಿದ ಮಾತಿಗೆ ತಪ್ಪುವರೇನಮ್ಮ? ತಂದೆಯವರು ಅದಾವ ನಿನ್ನ ಅಭಿಷ್ಟವನ್ನು ಈಡೇರಿಸಲಾರದೆ ಈ ರೀತಿಯಾಗಿ ವ್ಯಥಪಡುತ್ತಿರುವರು ಹೇಳುತ್ತಾಯಿ. ಅದನ್ನು ನಾನು ನಡೆಸಿಕೊಡಲು ಸಿದ್ಧನಿದ್ದೇನೆ. ಓಹೋ, ಇಷ್ಟು ಹೊತ್ತು ನಿನ್ನ ತಂದೆಯ ಪರೀಕ್ಷೆ ಆಯಿತು, ಈಗ ಮಗನ ಪರೀಕ್ಷೆಯೋ? ಅಮ್ಮ, ನೀನು ನನ್ನಲ್ಲಿ ಎಂದೂ ಈ ರೀತಿ ಅನುಮಾನ ಪಟ್ಟವಳಲ್ಲ. ಹೇಳು ತಾಯಿ, ತಂದೆಯವರ ಅಭಿಷ್ಟವನ್ನು ಭಗವಾನ್ ಸೂರ್ಯದೇವರ ಸಾಕ್ಷಿಯಾಗಿಯೂ ನಾನು ನಡೆಸಿಕೊಡುತ್ತೇನೆ. ಹಾಗಾದರೆ ಕೇಳು.
ಹಿಂದೆ ದೇವಾಸುರರ ಯುದ್ಧ ಕಾಲದಲ್ಲಿ ನಾನು ನಿನ್ನ ತಂದೆಯವರಿಗೆ ಮಾಡಿರುವ ಸಹಾಯಕ್ಕೆ ಮೆಚ್ಚಿ ನಿಮ್ಮ ತಂದೆಯವರು ನನಗೆ 2 ವರಗಳನ್ನು ಕೊಟ್ಟಿದ್ದರು. ಆ ವರಗಳನ್ನು ನಾನು ಕೇಳಿಕೊಂಡೇನು. ಏನೆಂಬುದಾಗಿ ಕೇಳಿಕೊಂಡಿರಿ ತಾಯಿ? ನನ್ನ ಮೊದಲನೆಯ ವರಕ್ಕೆ ನಿನಗೆ ನಿಶ್ಚಯವಾಗಿರುವ ಪಟ್ಟಾಭಿಷೇಕವನ್ನು ನಿಲ್ಲಿಸಿ ನನ್ನ ಮಗನಾದ ಭರತನಿಗೆ ಪಟ್ಟಾಭಿಷೇಕವಾಗಬೇಕು. ಅಮ್ಮ, ಈ ಅಲ್ಪವಾದ ವಿಚಾರಕ್ಕೆ ನನ್ನ ತಂದೆಯವರು ಈ ರೀತಿಯಾಗಿ ವ್ಯಥೆಪಡುತ್ತಿರುವರೆ? ಅಮ್ಮ, ಭರತನಾರು ನಾನಾರು, ನಮ್ಮಿಬ್ಬರಲ್ಲಿ ಯಾರಾಳಿದರೇನು ಈ ನೆಲವನ್ನ? ಅಮ್ಮ, ಮುನ್ನ ಶತಕೋಟಿ ರಾಯರಾಳಿದ ಈ ನೆಲವನ್ನ ನಮ್ಮ ಹಿರಿಯರಂತೆ ನಾವು ಒಂದಲ್ಲ ಒಂದು ದಿನ ಬಿಟ್ಟು ಹೋಗಲೇಬೇಕಲ್ಲವೇ ತಾಯಿ? ಆಗಲಿ ತಾಯಿ, ನಿನ್ನಿಚ್ಛೆಯಂತೆ ಭರತನೇ ಪಟ್ಟಾಭಿಷಕ್ತನಾಗಲಿ. ಇನ್ನು ನಿನ್ನ 2ನೇ ವರವಾವುದು ತಾಯಿ. ಇನ್ನು ನನ್ನ 2ನೇ ವರಕ್ಕೆ ನೀನು 4 ಮಡಿಗಳನ್ನುಟ್ಟು ಜಟಾವಲ್ಕಲಧಾರಿಯಾಗಿ ಮುನಿವೃತ್ತಿಯಿಂದ ಪುರಪ್ರವೇಶವಿಲ್ಲದೆ 14 ವರ್ಷಗಳ ಕಾಲ ವನವಾಸಕ್ಕೆ ಹೋಗಬೇಕು. ಅಮ್ಮ, ಸಪ್ತಾಂಗದಿಂದೊಪ್ಪುವಿ ಸಾಮ್ರಾಜ್ಯ ಭಾರಮಂ ದರಿಪುದಂ ದಾಂಟಿಸಿದ ಮಾತೆ ನೀನು. ಅಮ್ಮ, ಅಮ್ಮ, ಸಪ್ತಾಂಗದಿಂದೊಪ್ಪುವಿ ಸಾಮ್ರಾಜ್ಯ ಭಾರಮಂ ಧರಿಪುದಂ ದಾಂಟಿಸಿದ ಮಾತೆ ನೀನು. ಅಮ್ಮ, ಭರತನಿಗೂ ಮಿಗಿಲಾದ ಭವ್ಯ ಪ್ರೇಮವನು. ಅಮ್ಮ, ಭರತನಿಗೂ ಮಿಗಿಲಾದ ಭವ್ಯ ಪ್ರೇಮವನು ಭೇದವಿಲ್ಲದೆ ಬಗೆದ ಮಾತೆ ನೀನು. ಅಮ್ಮ, ಪಿತೃವಾಕ್ಯವ ಪಾಲಿಸುವ ಪಿತೃವಾಕ್ಯವ ಪಾಲಿಸುವ ಪುತ್ರ ರತ್ನರೊಳಗೆ ಅಮರ ಕೀರ್ತಿಯಂ ಕೊಡಿಸಿದ ಮಾತೆ ನೀನು. ಅಮ್ಮ, ವನವಾಸ ನೆಪದಿಂದ ವನವಾಸ ನೆಪದಿಂದ ಮುನಿ ಜನರ ಸೇವಿಸುವ ಘನ ಪದವಿಯನಗಿತ್ತ ಮಾತೆ ನೀನು. ಹೆಚ್ಚೇನು ನೀ ನನಗೆ
ನನಗೆ ಪ್ರತ್ಯಕ್ಷ ಮಾತೆ. ಅಮ್ಮ ಹೆಚ್ಚೇನು ನೀ ನನಗೆ ಪ್ರತ್ಯಕ್ಷ ಮಾತೆ, ಹೆಚ್ಚಿನ ಆಶೀರ್ವಾದ ಇನ್ನುಂಟೆ ಪೂತೆ. ನಿಶ್ಚಯದಿ ವನವಾಸ ಕೊಪ್ಪಿದ ವಿನೀತೆ. ಹೆಚ್ಚರಿಸು ಪಿತನನ್ನ, ನಮಿಸಿ ಪೋಪೆನು ಅಮ್ಮ. ಅಮ್ಮ ಅಮ್ಮ ಅಮ್ಮ, ನನ್ನ ಮೇಲೆ ಎಷ್ಟೊಂದು ಪ್ರೀತಿ ವಾತ್ಸಲ್ಯವೇ ತಾಯಿ. ಈ ಕೋಸಲ ಸಾಮ್ರಾಜ್ಯವನ್ನು ನಾನು ನಡೆಸಲು ಅಶಕ್ತನೆಂತಲೂ ಭರತನೇ ಇದಕ್ಕೆ ಯೋಗ್ಯನೆಂದು ತಿಳಿದು ನನಗೆ ಅನೇಕ ಮುನಿಜನರ ಪಾದ ಸೇವೆ ಮಾಡಲು ಅವಕಾಶ ಕಲ್ಪಿಸಿಕೊಟ್ಟು ಬಹಳ ಉಪಕಾರ ಮಾಡಿದೆ ತಾಯಿ. ಅಮ್ಮ, ಪುರಜನರು ಹೇಳುತ್ತಿದ್ದರು, ಕೈಕಾಮಾತೆಯವರಿಗೆ ತನ್ನ ಮಗನಾದ ಭರತನಿಗಿಂತಲೂ ಶ್ರೀರಾಮನ ಮೇಲೆ ಅತಿಶಯವಾದ ಪ್ರೀತಿ ಇದೆ ಎಂತಲೂ. ಅದು ಇಂದಿಗೆ ದೃಢವಾಯಿತು ತಾಯಿ. ಆಗಲಿ, ನಿನ್ನಿಚ್ಛೆಯಂತೆಯೇ ನಾನು ಈ ದಿನವೇ ವನವಾಸಕ್ಕೆ ಹೊರಟಿದ್ದೇನೆ. ಈ ವಿಚಾರವನ್ನು ಆಗಲಿ ತಾಯಿ, ಭರತನಿಗೆ ಪಟ್ಟಾಭಿಷಕ್ತನಾಗಲಿ. ನಾನು ನಿನ್ನಿಚ್ಛೆಯಂತೆ ಈ ದಿನವೇ ವನವಾಸಕ್ಕೆ ಹೊರಡುತ್ತೇನೆ. ಈ ವಿಚಾರವನ್ನು ಜಾನಕಿಗೂ ಮತ್ತೆ ನನ್ನ ಮಾತೆಯವರಿಗೂ ತಿಳಿಸಿ ಬರುತ್ತೇನೆ. ಅಲ್ಲಿಯವರೆಗೂ ನನ್ನ ತಂದೆಯವರ ರಕ್ಷಣಾ ಭಾರವು ನಿನ್ನನ್ನೇ ಹೊಂದಿರುವುದು ತಾಯಿ, ನಿನ್ನನ್ನೇ ಹೊಂದಿರುವುದು. ಜನಕ, ಶಾಂತರಾಗಿ ಚಿಂತಿಸಬೇಡಿ. ನಿಮ್ಮ ಆಜ್ಞೆಯನ್ನು ಪಾಲಿಸುವುದು ನನ್ನ ಕರ್ತವ್ಯ. ಅಂತೆಯೇ ನಾನು ನನ್ನ ಕರ್ತವ್ಯದಲ್ಲಿ ನಿರತನಾಗುತ್ತೇನೆ. ನೀವಿನ್ನು ಸಮಾಧಾನರಾಗಿರಿ, ಚಿಂತಿಸಬೇಡಿ ಜನಕ. ನಾನಿನ್ನು ಬರುತ್ತೇನೆ.